ಆಲ್ ಮೇಕಪ್ ಲವರ್ಸ್ ಈ ವಿಡಿಯೋ ಮಿಸ್ ಮಾಡ್ದಿರೋಂಗೆ ನೋಡಿ, ಯಾಕಂದರೆ ನಿಜವಾಗ್ಲೂ ನೀವು ಕೂಡ ನನ್ನ ಥರನೇ ಶಾಕ್ ಆಗ್ತೀರಾ. ಯಾಕಂದರೆ ಇವತ್ತು ನಾನು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಚೀಪ್ ಅಂದರೆ ಒಂದೊಂದು ರೇಟ್ ಸಮೇತ ನಾನು ತೋರಿಸ್ತೀನಿ. ಇದೆಲ್ಲ ಸೇರಿ ₹1569 ಆಗೋದು. ಬಟ್ ಡಿಸ್ಕೌಂಟಲ್ಲಿ ಐ ಬೆಟ್ 1200, 300 ಅವ್ರು ಈವನ್ ₹1000 ಕೂಡ ಸಿಗುತ್ತೆ ಸೇಲ್ಸಲ್ಲಿ. ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ಗಾಗಿ ನಾನು ತೋರಿಸ್ತಿರೋದಲ್ಲ, ಎಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನಾನೇ ಸ್ವಂತವಾಗಿ ಪ್ರಾಡಕ್ಟ್ಸ್ಗಳನ್ನ ಖರೀದಿಸಿ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ದೇ ಆರ್ ಅಮೇಝಿಂಗ್ ಪ್ರಾಡಕ್ಟ್ಸ್. ಸೊ ಮೊದಲನೇದಾಗಿ ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರುತ್ತೆ ಮಾಯಿಶ್ಚರೈಸರ್ ಹಾಕ್ಕೊಳ್ಳೇಬೇಕು. ಮಾಯಿಶ್ಚರೈಸರ್ ಇಲ್ದಿರ ಯಾವುದೇ ಮೇಕಪ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನಾನು ಮಾಯಿಶ್ಚರೈಸರ್ ಮೊದಲೇ ಹಾಕ್ಕೊಂಡಿದ್ದೀನಿ. ಪ್ರೈಮರಿಂದ ತೋರಿಸ್ತೀನಿ ನೋಡಿ. ಈಗ ಪ್ರೈಮರ್ ಯೂಸ್ ಮಾಡೋದು ತುಂಬ ಮುಖ್ಯ, ಯಾಕಂದರೆ ನೋಡಿ ಈ ರೀತಿ ಸ್ಕಿನ್ ಮೇಲೆ ಹಳ್ಳ ಥರ ಅಂದರೆ ಪೋರ್ಸ್ ಅಂತೀವಿ. ಆಮೇಲೆ ಸುಕ್ಕಿದ್ರೆ, ಜಾಸ್ತಿ ರಿಂಕಲ್ಸ್ ಇದ್ದರೆ, ಓವರಾಲ್ ನಿಮ್ಮ ಸ್ಕಿನ್ ತುಂಬ ರಫ್ ಆಗಿ ಫೀಲ್ ಆದರೆ ಯು ಶುಡ್ ಯೂಸ್ ಪ್ರೈಮರ್. ಇನ್ಸೈಟ್ನ ಈ ಒಂದು ಪೋರ್ ಮಿನಿಮೈಸರ್ ಪ್ರೈಮರ್ ₹125 ಅಷ್ಟೇ. ಆ್ಯಂಡ್ ನಾನು ಇದೇನು ಚೆನ್ನಾಗಿರುತ್ತಾ ಇಲ್ವಾ ಅಂತ ಒಂದು ಡೌಟಲ್ಲೇ ನಾನು ಟ್ರೈ ಮಾಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ನಾನು ಯೂಸ್ ಮಾಡಿರುವಂಥ ಎಲ್ಲ ಪ್ರೈಮರ್ಸು, ನಾನು ಸ್ವಂತವಾಗಿ ಖರೀದಿಸುವಲ್ಲ ಎಲ್ಲ ಪ್ರೈಮರ್ಸು ಕೂಡ ಪ್ರತಿಯೊಂದು ರಿವ್ಯೂಸ್ ಚೆಕ್ ಮಾಡಿ ನಾನು ತೊಗೊಳ್ಳೋದು. ಬಿಕಾಸ್ ದುಡ್ಡು ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ. ಸೊ ಈ ಒಂದು ಪ್ರೈಮರ್ ಬರೀ ₹125 ಅಲ್ವಾ, ತೊಗೊಳ್ಳೋಣ ನೋಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ತುಂಬಾ ಶಾಕ್ ಆಯಿತು. ಫಸ್ಟ್ ಆಫ್ ಆಲ್ ಈ ಒಂದು ಸಿಲಿಕಾನ್ ಟೆಕ್ಸ್ಚರ್ ಏನಿದೆ ಸ್ಕಿನ್ನನ್ನು ಸಖತ್ತಾಗಿ ಸ್ಮೂತ್ ಮಾಡುತ್ತೆ ಮತ್ತು ಪೋರ್ಸ್ನೆಲ್ಲ ಬ್ಲರ್ ಮಾಡ್ತು. ಆಮೇಲೆ ಮೇಕಪ್ ಕೂಡ ಸುಮಾರು ಗಂಟೆಗಳ ಕಾಲ ಹಾಗೆ ಇತ್ತು. ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟೊತ್ತಿತ್ತಂತ. ಈಗ ಇನ್ಸೈಟ್ನ ಒಂದು ಪ್ರೋ ಕನ್ಸೀಲರ್ ಪ್ಯಾಲೆಟ್ ₹230. ಸೊ ಇದರಲ್ಲಿ ನಿಮಗೆ ಕಲರ್ ಕರೆಕ್ಷನಿಂದ ಹಿಡಿದು ಕನ್ಸೀಲರಿಂದ ಹಿಡಿದು ಕಲರ್ ಕರೆಕ್ಟರ್ ಎಲ್ಲ ಕಲರ್ಸ್ ಕೂಡ ಇರುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ. ಆರೆಂಜ್ ಕರೆಕ್ಟರ್ ನಾನು ಯಾವಾಗಲೂ ಸಪ್ರೇಟಾಗಿ ನಿಮಗೆ ತೋರಿಸ್ತಾ ಇದ್ದೆ. ಇದರಲ್ಲಿ ಆರೆಂಜ್ ಕರೆಕ್ಟರ್ ಕೂಡ ಇದೆ. ಡಾರ್ಕ್ ಸರ್ಕಲ್ಸ್ ಹೆವಿ ಆಗಿದ್ದರೆ ನೀವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು ಈ ರೀತಿಯಲ್ಲಿ. ಸೊ ಇದನ್ನು ಯೂಸ್ ಮಾಡಿ ಇದು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಮತ್ತು ಈ ರೀತಿ ರೆಡ್ ಸ್ಪಾಟ್ಸ್ ಅಥವಾ ರೆಡ್ ಪಿಂಪಲ್ಸ್ ಇದ್ದಲ್ಲಿ ಇದರಲ್ಲಿರುವಂಥ ಗ್ರೀನ್ ಕರೆಕ್ಟರ್ನ ಯೂಸ್ ಮಾಡ್ಬೋದು. ಆಮೇಲೆ ಬ್ಲೆಂಡ್ ಮಾಡ್ಬೋದು. ಯಾವುದೇ ಒಂದು ರೆಡ್ ಸ್ಪಾಟ್ಸ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೇನಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ ಅದರಲ್ಲಿರುವಂಥ ಪರ್ಪಲ್ ಕಲರ್ನ ಯೂಸ್ ಮಾಡ್ಬೋದು. ಕನ್ಸೀಲರ್ಗೆ ಈ 2 ಶೇಡನ್ನು ಮಿಕ್ಸ್ ಮಾಡಿ ನಾನು ಟ್ರೈ ಮಾಡ್ತಿದ್ದೀನಿ, ಕರೆಕ್ಟಾಗಿ ಮ್ಯಾಚ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಸೊ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಆರೆಂಜ್ ಕರೆಕ್ಟರ್ ಕೂಡ ಯೂಸ್ ಮಾಡಿರೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೂ ಕೂಡ ಅಷ್ಟೇ, ನೀವು ಯಾವುದೇ ಒಂದು ಸ್ಕಿನ್ ಟೋನ್ ಇದ್ದರೂ ಈ ಒಂದು ಪ್ಯಾಲೆಟಲ್ಲಿ ನೀವು ಲೈಟ್ ಡಾರ್ಕ್ ಎಲ್ಲ ಥರನೂ ಮ್ಯಾಚ್ ಮಾಡ್ಕೊಂಡು ನೀವು ಮೇಕಪ್ ಮಾಡ್ಕೋಬೋದು. ಯಾವುದೇ ಒಂದು ಫೌಂಡೇಶನ್ ಖಂಡಿತವಾಗ್ಲೂ ಅಗತ್ಯ ಇಲ್ಲ. ನಾನು ತೋರಿಸ್ತೀನಿ ಹೇಗೆ ಫಿನಿಶ್ ಕೊಟ್ಟಿದೆ ಅಂತ ಅಟ್ ಲಾಸ್ಟ್. ಸೊ ಎಲ್ಲೆಲ್ಲಿ ಗ್ರೀನ್ ಕರೆಕ್ಟರ್ ಅಥವಾ ಈ ಒಂದು ಪರ್ಪಲ್ ಕರೆಕ್ಟರ್ ಹಾಕ್ಕೊಂಡಿದ್ರು ಅದ್ರ ಮೇಲೂ ಕೂಡ ಒಂಚೂರು ಕನ್ಸೀಲರ್ನ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಸಖತ್ತಾಗಿ ಈವನ್ ಟೋನಾಗಿ ಮಾಡುತ್ತೆ. ನಿಜವಾಗ್ಲೂ ಯಾವುದೇ ಫೌಂಡೇಶನ್ ಅಗತ್ಯ ಇಲ್ಲವೇ ಇಲ್ಲ ಕಣ್ರಿ. ಸೊ ಸಖತ್ತಾಗಿ ಕೆಲಸ ಮಾಡುತ್ತೆ ಈ ಒಂದು ಪ್ರಾಡಕ್ಟ್. ಅಂಡರ್ ಐ ಏರಿಯಾ ಇಂಚೂರು ಬ್ರೈಟ್ ಮಾಡಬೇಕು ಅನಿಸಿದಲ್ಲಿ ನೋಡಿ, ಇದೇ ಪ್ಯಾಲೆಟಲ್ಲಿರುವಂಥ ಲೈಟರ್ ಶೇಡ್ನ ತೊಗೊಂಡು ನೀವು ಬ್ರೈಟ್ನೆಸ್ಗೋಸ್ಕರ ಯೂಸ್ ಮಾಡ್ಬೋದು. ಅಂಡರ್ ಐ ಏರಿಯಾ ಬ್ರೈಟಾಗಿ ಕಾಣುತ್ತೆ, ಒಂಚೂರು ಕೂಡ ಡಲ್ಲಾಗಿ ಕಾಣೋದಿಲ್ಲ. ಸೊ ಏನಂತೀರಾ? ಈಗ ಕಾಂಪ್ಯಾಕ್ಟ್ಗೋಸ್ಕರ ಮೇಬಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ₹269. ಇದರಲ್ಲೇ ಒಂದು ಪೌಡರ್ ಪಫ್ ಕೊಟ್ಟಿರ್ತಾರೆ. ಸೊ ನನಗೆ ಯಾವಾಗಲೂ ಪ್ಯಾಕ್ನ ಈ ಒಂದು ಪಿಜ್ಜಾ ಪಫ್ ಯೂಸ್ ಮಾಡಿ ತುಂಬ ಅಭ್ಯಾಸ ಆಗಿದೆ. ಮೇಬಲಿನ್ ಫಿಟ್ ಮಿ ಫೌಂಡೇಶನ್ ಬಂದು ನಿಮ್ಮೆಲ್ರಿಗೂ ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನನಗೆ ಇಷ್ಟ ಅಂತ. ಸೊ 220 ನನ್ನ ಫೌಂಡೇಶನ್ ಶೇಡ್. ಸೊ ಅದೇ ಶೇಡಲ್ಲಿರುವಂಥ ಕಾಂಪ್ಯಾಕ್ಟನ್ನು ಕೂಡ ಯೂಸ್ ಮಾಡಿದೆ. ಆ್ಯಂಡ್ ಈ ಒಂದು ಕಲರ್ ಕರೆಕ್ಷನ್ ಎಲ್ಲ ಹಾಕಿದ ನಂತರ ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡಿದಾಗ ನನ್ನ ಬೇಸ್ ನಿಜವಾಗ್ಲೂ ಒಂದು ಬ್ಯೂಟಿಫುಲ್, ಒಂದು ಒಳ್ಳೆ ಫಿನಿಶ್ ಕೊಟ್ಟಿದೆ, ಒಳ್ಳೆ ಕವರೇಜ್ ಕೊಟ್ಟಿದೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಲಿಟ್ರಲಿ ಯಾವ ಒಂದು ಫೌಂಡೇಶನ್ನ ಅಗತ್ಯನೇ ಇಲ್ಲ, ಅಷ್ಟು ಒಂದು ಒಳ್ಳೆ ಕವರೇಜ್ ಕೊಟ್ಟಿದೆ. ಸಖತ್ ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಕಾಂಪ್ಯಾಕ್ಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ ಮೇಲಿರುವಂಥ ಎಕ್ಸ್ಟ್ರಾ ಆಯಿಲ್ ಆಗಿರ್ಬೋದು, ಎಕ್ಸ್ಟ್ರಾ ಮಾಯಿಶ್ಚರ್ ಎಲ್ಲ ನೀಟಾಗಿ ಅಬ್ಸಾರ್ಬ್ ಮಾಡಿಕೊಂಡು ಒಂದು ನ್ಯಾಚುರಲ್ ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ. ಸೊ ಗೈಸ್, ಈಗ ನೀವು ನೋಡ್ಬೋದು, ನನಗನ್ನಿಸ್ತದೆ ಫೌಂಡೇಶನ್ ಅಗತ್ಯ ಇಲ್ಲ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನನಗೆ
ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಈ ಒಂದು ಬೇಸ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಈಗ ಐಬ್ರೋಸ್ಗಂತ ಬಂದರೆ ಮಾರ್ಸ್ನ ಒಂದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಕೇವಲ 49 ರೂಪಾಯಿಗಳು. ಆ್ಯಂಡ್ ಇಟ್ ಡಸ್ ರಿಯಲಿ ಪ್ರಿಟಿ ಡೀಸೆಂಟ್ ಜಾಬ್ ಯು ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಇದರಲ್ಲಿ ನಾನು ಗ್ಯಾಪ್ಸ್ನೆಲ್ಲ ಫಿಲ್ ಮಾಡಿ ಇದರಲ್ಲಿ ಶೇಪ್ ಕೊಟ್ಟು ಇದರಿಂದ ಒಂದು ಬ್ರಷ್ ಕೊಟ್ಟಿದ್ದಾರೆ. ಅದರಿಂದ ಬ್ರಷ್ ಮಾಡಿದ ನಂತರ ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಒಂದು ಈ ಐಬ್ರೋ ಪೆನ್ಸಿಲ್ ಬಗ್ಗೆ ಹೇಳಲೇಬೇಕು. ಏನಪ್ಪ ಅಂದರೆ ಖಾಲಿ ಆಗ್ತಿದ್ದಂಗೆ ಶಾರ್ಪ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಶಾರ್ಪ್ನರ್ನ ಅಗತ್ಯ ಇದೆ. ಸೊ ಮಾರ್ಸ್ನಲ್ಲೇ ಇನ್ನೂ ಒಂದು ಐಬ್ರೋ ಪೆನ್ಸಿಲ್ ಇದೆ, ಅದು ರಿಟ್ರಾಕ್ಟಬಲ್ ಪೆನ್ಸಿಲ್ ಅಂತೀವಿ. ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಆ ಟೈಪ್ನ ಐಬ್ರೋ ಪೆನ್ಸಿಲ್. ಸೊ ಅದು ಟ್ವಿಸ್ಟ್ ಮಾಡಿದ್ರೆ ಪ್ರಾಡಕ್ಟ್ ಬರುತ್ತೆ. ಅದು ಕೂಡ ಕೇವಲ 69 ರೂಪಾಯಿ ಅಷ್ಟೇ. ಇದಕ್ಕಿಂತ ಒಂದು 20 ರೂಪಾಯಿ ಜಾಸ್ತಿ ಅಷ್ಟೇ. ಸೊ ನಾನು ಅದಕ್ಕಿಂತ ಇದಿನ್ನೂ ಕಡಿಮೆ ಅಲ್ವಾ ಅಂತ ಸೊ ಇದೇ ಇರಲಿ ಅಂತ ಇದೇ ತೊಗೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇರೋಂಥ ಬ್ರಷ್ ಕೂಡ ಇದೆ ನೋಡಿ ಕ್ಯಾಪ್ ಮೇಲೆ. ಸೊ ಅದರಿಂದ ನೀವು ಬ್ರಷ್ ಕೂಡ ಮಾಡ್ಬೋದು. ಬಟ್ ಆ ಒಂದು 69 ರೂಪಾಯಿ ಪೆನ್ಸಿಲ್ ಹೇಳಿದ್ನಲ್ವ, ಅದು ಪೆನ್ಸಿಲ್ ಜೊತೆಯಲ್ಲೇ ಬ್ರಷ್ ಇದೆ, ಅದು ಇನ್ನೂ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಸೊ ನೀವು ಆ ಒಂದು ಐಬ್ರೋ ಪೆನ್ಸಿಲ್ನ ಕೂಡ ಟ್ರೈ ಮಾಡ್ಬೋದು. ಈ ಐಬ್ರೋ ಪೆನ್ಸಿಲ್ನ ಕೂಡ ಟ್ರೈ ಮಾಡ್ಬೋದು ಇನ್ನು ನಿಮಗೆ ಕಡಿಮೆ ಬಜೆಟಲ್ಲಿ ಬೇಕಂದರೆ. ಸೊ ಇದು ಕೂಡ ನನಗೆ ಇಷ್ಟ ಆಗಿದೆ. ಬಟ್ ಏನಂದರೆ ಅವಾಗವಾಗ ಶಾರ್ಪ್ ಮಾಡಬೇಕಾಗತ್ತೆ ಅಷ್ಟೇ, ಅದು ಒಂದೇ. ಸೊ ಈಗ 2 ಕಡೆ ಕೂಡ ನಾನು ಗ್ಯಾಪ್ಸ್ ಫಿಲ್ ಮಾಡಿ ಶೇಪ್ ಕೊಟ್ಟಿದ್ದೆ. ನೀವು ನೋಡ್ಬೋದು ಎಷ್ಟು ಒಂದು ಒಳ್ಳೆ ಫಿನಿಶ್ ಕೊಟ್ಟಿದೆ ಅಂತ. ಆ್ಯಂಡ್ ಈಗ ಕಾಜಲ್ಗೆ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವರ ಕಾಜಲ್ ಯೂಸ್ ಮಾಡ್ತೀನಿ. 115 ರೂಪಾಯಿಗಳು. ಕ್ವಿಕ್ಕಾಗಿ ಒಂದು ಸ್ಮೋಕಿ ಐ ಲೈನರ್ ಮೇಕಪ್ ಹೇಗೆ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೈಮ್ ಇಲ್ಲ ಅಂದವ್ರು ಕೂಡ ಇದನ್ನು ಫಾಲೋ ಮಾಡ್ಬೋದು. ಜಸ್ಟ್ ವೆರಿ ಕ್ಲೋಸ್ ಟು ಯುವರ್ ಲ್ಯಾಶ್ ಲೈನ್ ಹಾಕಿದ್ನೋ ಇಲ್ವೋ ಅಂತ ಹಾಕ್ಕೊಳ್ಳಿ. ಆ್ಯಂಡ್ ಅದನ್ನು ನಿಮ್ಮ ಹತ್ರ ಯಾವುದೊಂದು ಕಾಟನ್ ಬಡ್ ಇದ್ದರೆ ಅದನ್ನು ತೊಗೊಂಡು ಬ್ಲೆಂಡ್ ಮಾಡಿಬಿಡಿ. ಅಥವಾ ನಿಮ್ಮ ಹತ್ರ ಕಾಟನ್ ಬಡ್ಡು ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಯುವರ್ ಫಿಂಗರ್, ಕಿರು ಬೆರಳನ್ನು ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿಬಿಡಿ. ದಟ್ಸ್ ಆಲ್. ಸ್ಮಜ್ ಮಾಡಿದ್ರೆ ಮುಗೀತು. ಸೊ ಇದು ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ನೋ ಟೈಮ್, ಒಂದು 10-20 ಸೆಕೆಂಡಲ್ಲಿ ಒಂದು ಐ ಮೇಕಪ್ ಮುಗ್ದೋಗುತ್ತೆ. ತುಂಬ ಸರಿ ಟೈಮ್ ಇಲ್ದಿದ್ದಾಗ ನಾನು ಈ ಒಂದು ಐ ಮೇಕಪ್ ಮಾಡಿದ್ದುಂಟು. ಐ ಶ್ಯಾಡೋ, ಬ್ಲಷ್, ಲಿಪ್ಸ್ಟಿಕ್ ಇದು 3ಕ್ಕೂ ನಾನು ಸ್ವಿಸ್ ಬ್ಯೂಟಿಯದು ಟಿಂಟ್ ಯೂಸ್ ಮಾಡ್ತಿದ್ದೀನಿ. 219 ರೂಪಾಯಿ. ಆ್ಯಂಡ್ ಇದು ಶೇಡ್ ಬಂದು ಬೆರಿಲೀಷಿಯಸ್ ಅನ್ನುವಂಥ ಶೇಡಲ್ಲಿ ಬೇರೆ ಬೇರೆ ಹಲವಾರು ಶೇಡ್ಸಲ್ಲಿ ಸಿಗುತ್ತೆ. ಇದಕ್ಕಿಂತ ಡಾರ್ಕ್ ಶೇಡ್ ಕೂಡ ಸಿಗುತ್ತೆ, ನೀವು ಟ್ರೈ ಮಾಡ್ಬೋದು. ನೋಡಿ, ಐ ಶ್ಯಾಡೋಗೆ ಯೂಸ್ ಮಾಡ್ಬೋದು, ಬ್ಲಷ್ ಆಗಿ ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ಬೋದು. ನಿಮ್ಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಒಂದು ಒಳ್ಳೆ ಪಿಗ್ಮೆಂಟ್ ಕೂಡ ಇದೆ. ಒಂದು ಚೂರು ಹಾಕಿದ್ರೆ ಸಾಕು, ಒಂದು ಟಿಂಟ್ ಎಷ್ಟಿದೆ ನೀವು ನೋಡ್ಬೋದು. ನೋಡಿ, ಈಗ ನಾನು ಬ್ಲಷಾಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಗೊತ್ತಿರೋ ಹಂಗೆ ಎಲ್ಲ ಇಂಡಿಯನ್ ಸ್ಕಿನ್ ಟೋನವ್ರಿಗೂ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫೇರ್ ಇರ್ಬೋದು, ಮೀಡಿಯಮ್ ಇರ್ಬೋದು, ಡೀಪ್ ಇರ್ಬೋದು, ಎಲ್ಲರಿಗೂ ತುಂಬ ಸೂಟ್ ಆಗುತ್ತೆ. ಡೀಪ್ ಇರೋರಿಗೆ ಐ ಥಿಂಕ್ ಇನ್ನೊಂದು ಚೂರು ಎಕ್ಸ್ಟ್ರಾ ಕೋಟ್ ಹಾಕಬೇಕಾಗುತ್ತೆ. ಫೇರ್ ಮತ್ತು ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಜಸ್ಟ್ 1 ಕೋಟ್ ಸಾಕು. ಗಿವ್ಸ್ ಅನ್ ಅಮೇಝಿಂಗ್ ಪಿಗ್ಮೆಂಟ್. ಆ್ಯಂಡ್ ಇದನ್ನು ನಾನು ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ಸಖತ್ ಸ್ಮೂತ್ ಆಗಿದೆ, ಕ್ರೀಮಿ ಆಗಿದೆ. ಈ ಕಲರ್ ಎವ್ರಿ ಡೇಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು ಇನ್ನೂ ಒಂದು ಲಿಪ್ಸ್ಟಿಕ್ ಆಪ್ಷನ್ ಕೊಟ್ಟಿದ್ದೀನಿ, ಅದು ನಾನು ತೋರಿಸ್ತೀನಿ ಶೀಘ್ರದಲ್ಲಿ. ಈಗ ಮಸ್ಕರಾಗೆ ಮಾರ್ಸ್ನ ಮಸ್ಕರ ಯೂಸ್ ಮಾಡ್ತೀನಿ. ಕೇವಲ 249 ರೂಪಾಯಿಗಳು. ಆ್ಯಂಡ್ ಇದು ಒಂದು ಏನಪ್ಪ ಅಂದರೆ, ನೀವು ನೋಡಿ ವಾಂಡನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಆ ಮಸ್ಕರದು ಏನಿದೆ ಕ್ರೀಮ್ ಅದೆಲ್ಲ ಫುಲ್ ವಾಂಡಲ್ಲಿ ಅಪ್ಲಿಕೇಟರ್ ಮೇಲೆ ತುಂಬ ಜಾಸ್ತಿ ಇರುತ್ತೆ, ಎಕ್ಸ್ಟ್ರಾ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ನೋಡಿ ಆಮೇಲೆ ಮಸ್ಕರ ಹಾಕ್ಕೊಳ್ಳಿ ಯಾವತ್ತಿದ್ರು. ಯಾಕಂದರೆ ಅದ್ರ ಸಮೇತ ಹಾಕಿದ್ರೆ ಐ ಲ್ಯಾಶಸ್ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಒಂದೇ ಒಂದು ಸ್ವೈಪ್ಗೆ ಎಷ್ಟು ಒಳ್ಳೆ ವಾಲ್ಯೂಮ್ ಕೊಟ್ಟಿದೆ, ಲಿಫ್ಟ್ ಕೊಟ್ಟಿದೆ, ಲೆಂತ್ ಕೊಟ್ಟಿದೆ, ನೀವು ನೋಡ್ಬೋದು. ನಾನು ನಿಜವಾಗ್ಲೂ ಮಸ್ಕರಾಯಿಂದ ತುಂಬಾ ಶಾಕ್ ಆದೆ. ಒಂದು ಒಳ್ಳೆ ಕ್ವಾಲಿಟಿ ಮಸ್ಕರ ಬೇಕಂದರೆ ಒಂದು 400-500 ರೂಪಾಯಿ ಮೇಲೇ ಇರುತ್ತೆ. ಆ್ಯಂಡ್ ಇದು 250 ರೂಪಾಯಿಗೆ ಐ ಥಿಂಕ್ ಇಟ್ಸ್ ಅ ಸ್ಟೀಲ್ ಅಂತಲೇ ಹೇಳ್ಬೋದು. ತುಂಬ ಒಂದು ಒಳ್ಳೆ ಲಿಫ್ಟ್ ಕೊಟ್ಟಿದೆ. ಆ್ಯಂಡ್ ನೀವೇ ನೋಡ್ತಿದ್ರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ನಾನು ಏನು ಸುಮ್ಮನೆ ಹೇಳಬೇಕು ಅಂತ ಏನಿಲ್ಲ, ನಿಜವಾಗ್ಲೂ ಪ್ರಾಡಕ್ಟ್ ಚೆನ್ನಾಗಿದೆ. ಮೇಕಪ್ ಫಿಕ್ಸರ್ ಈಸ್ ಅ ಮಸ್ಟ್. 210 ರೂಪಾಯಿ ಒಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ಅವರ ಐಬ್ರೋ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ. ಸೊ ಮೇಕಪ್ ಫಿಕ್ಸರ್ ನೀವು ಇದನ್ನು ಯೂಸ್ ಮಾಡ್ಬೋದು.
ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಲುಕ್ ಕಂಪ್ಲೀಟ್ ಆದಾಗ ನೋಡಿ ಹೀಗೆ ಕಾಣಿಸ್ತಿದೆ. ಸೊ ಇದು ಲೈಟ್ ಲಿಪ್ಸ್ಟಿಕ್, ಲೈಟ್ ಕಲರ್ ಲಿಪ್ಸ್ಟಿಕ್ ಬೇಕು ಅಂದಾಗ ಈ ಒಂದು ನೀವು ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿ ಕಾಣುತ್ತೆ. ಜಾಸ್ತಿ ಹೆವಿ ಲಿಪ್ಸ್ಟಿಕ್ ಇಷ್ಟ ಇಲ್ಲ ಅಂದವರು ಹೀಗೆ ನೀವು ಈ ಲುಕ್ನ ಕಂಪ್ಲೀಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಡಾರ್ಕ್ ಕಲರ್ ಔಟ್ಫಿಟ್ಗೆ ಅಥವಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಲುಕ್ನ ತೊಗೊಂಡು ಹೋಗ್ಬೇಕು ಅನಿಸಿದಲ್ಲಿ ಈ ಒಂದು ₹115 ಇನ್ಸೈಟ್ ಕಾಸ್ಮೆಟಿಕ್ಸ್ ಅವರ ಈ ಒಂದು ಲಿಪ್ಸ್ಟಿಕ್ನ ನೀವು ಟ್ರೈ ಮಾಡಲೇಬೇಕು. ವೆರಿ 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 ಪಾಪ್ಯುಲರ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಇನ್ ದ ಶೇಡ್ ಡಿವೈನ್ ವೈನ್ ಅಂತ. ನನಗಂತೂ ತುಂಬಾ ಶಾಕ್ ಆಯ್ತು ಇದರ ಒಂದು ಪಿಗ್ಮೆಂಟ್ ನೋಡಿ. ಆ್ಯಂಡ್ ಸಖತ್ ಲಾಂಗ್ ಲಾಸ್ಟಿಂಗ್ ಆಗಿತ್ತು ಈ ಒಂದು ಲಿಪ್ಸ್ಟಿಕ್, ತುಂಬ ಹೊತ್ತಿತ್ತು. ಆ್ಯಂಡ್ ಗಿವ್ಸ್ ಬ್ಯೂಟಿಫುಲ್ ಮ್ಯಾಟ್ ಫಿನಿಶ್. ಒಂಚೂರು ಅಂಟಂಟು ಅನಿಸುತ್ತೆ, ಅಷ್ಟೊಂದು ಅಂಟು ಅನಿಸಲ್ಲ. ಡ್ರೈ ಆದಾಗ ಒಂಚೂರು ಸ್ಟಿಕ್ಕಿ ಅನಿಸುತ್ತೆ, ಬಟ್ ಇಟ್ಸ್ ಮ್ಯಾನೇಜಬಲ್. ₹115 ಈ ಒಂದು ಪಿಗ್ಮೆಂಟ್ ಸಿಗ್ತಾ ಇದೆ, ಈ ಒಂದು ಲಾಂಗ್ ಲಾಸ್ಟಿಂಗ್ ಫಾರ್ಮುಲಾ ಸಿಗ್ತಾ ಇದೆ ಅಂದರೆ ಯು ಮಸ್ಟ್ ಟ್ರೈ. ಎಲ್ಲ ಸೇರಿ ₹1569 ಆಗಿದೆ. ಸೊ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಯಾವಾಗ ತೊಗೊಂಡಾಗಲೂ ಸೇಲ್ಸ್ ನಡೀತಾನೆ ಇರುತ್ತೆ. ನೈಕಾಲ್ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಖಂಡಿತವಾಗ್ಲೂ ನಿಮಗೆ 1200-300 ಆ ಥರ ಸಿಕ್ಬಿಡುತ್ತೆ. ನೀವು ಎಲ್ಲ ವೆಬ್ಸೈಟಲ್ಲೂ ಚೆಕ್ ಮಾಡಿ. ನಾನು ತೋರಿಸಿರೋದು ಬರೀ MRP ಮಾತ್ರ ಅಷ್ಟೇ. ಆ್ಯಂಡ್ ಈಗ 3 ಗಂಟೆಗಳ ಕಾಲ ಆಗೋಗಿದೆ ಈ ಒಂದು ಮೇಕಪ್ನ ಹಾಕಿ. ಒಂಚೂರು ಆಯ್ಲಿ ಅಂತ ನೀವು ಅನ್ಕೋಬೋದು, ಬಟ್ ಅದು ನ್ಯಾಚುರಲ್ ಆಗಿ ಹೈಲೈಟರ್ ಹಾಕಿರೋ ಥರ ಕಾಣಿಸ್ದೆ, ನ್ಯಾಚುರಲ್ ಆಗಿ ಗ್ಲೋ ಆಗಿರೋ ಥರ ಕಾಣಿಸ್ದೆ. ಬಟ್ ಮೇಕಪ್ ಅಂತೂ ಇದ್ದ ಹಾಗೆ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ಸ್. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಹೈ ಎಂಡ್ ಪ್ರಾಡಕ್ಟ್ಸ್ಗಳು ಕೊಡುವಂಥ ಫಿನಿಶೇ ಕೊಟ್ಟಿದೆ, ಏನು ಮಾತಾಡೋಂಗಿಲ್ಲ. ಸೊ ಕಣ್ಣು ಮುಚ್ಕೊಂಡು ನಾನು ತೋರಿಸಿರುವಂಥ ಪ್ರಾಡಕ್ಟ್ಸ್ನ ನೀವು ಕೊಂಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.